ನನ್ ಜೊತೆ ಜರ್ನಿ ಮಾಡ್ತಿದ್ಯಾ? ಜರ್ನಿ ಇರೋದೇ ಒಂದ್ ಮೇಲೆ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದ್ರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಗೌಡ ನಡುವೆ ಎರಡನೇ ಸುತ್ತಿನ ಸಂಘರ್ಷ ಶುರುವಾಗಿದೆ. ನನ್ನ ಬಾಯಿಂದ ಬಂದಿದ್ದಲ್ಲ, ನಿಮ್ಮಂಥ ಸ್ನೇಹಿತರು, ನಿಮ್ಮ ಥರದವ್ರೆ, ನಿಮ್ಮ ಚಾನಲ್ ಅವರೇ ಅಂದ್ಕೊಳ್ಳಿ, ಹಿಂಗೆ ಕೇಳಿದ್ರು. ಸರ್ ಹಿಂಗೆ ಕಾಟೇರ ಸಕ್ಸಸ್ ಆಗಿದೆ, ಭಾಳ ಖುಷಿ ಆಯಿತು, ನಿಮ್ಗೇನು ಅನ್ಸುತ್ತೆ? ಭಾಳ ಖುಷಿ ಆಯಿತು ಸರ್, ಯಾಕಂದರೆ ಆ ಕಥೆಯಲ್ಲಿ ನಾನು ಟ್ರಾವೆಲ್ ಆಗಿದೆ ಸರ್ ಅಂತ ಹೇಳಿದ್ದು. ಅದಕ್ಕೆ ಏನೇನೋ ತಂಬ್ಲೈನ್ಗಳು ಹಾಕಿದಾಗ ಇದು ಬಂದಿರ್ಬೋದನ. ಹೌದು, ನಾನು ಹೇಳೋದು ಸ್ವಲ್ಪ ಈ ಕಡೆ ನೋಡು ಕಂದ. ಟೈಟ್ಲ್ ಇಟ್ಟವನು ನಾನೇ, ಆ ಕತೆ ಬರೆಸ್ತವನು ನಾನೇ. ಇಲ್ಲಿ ತೊಂದರೆ ಇಲ್ಲ, ಯಾಕಂದರೆ ಯಾರ್ಯಾರಿಗೆ ಏನೇನು ದಕ್ಕಬೇಕು ಅಂತಿರುತ್ತೆ ಅದು ದಕ್ಕತ್ತೆ. ಇದಕ್ಕೆ ಹೇಳು ಒಂಚೂರು. ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ಬೇರೆ ಪದ ಬಳಕೆ ಅದೆಲ್ಲ ಹೇಳಿ. ಈಗ ಅದೇನೋ ತಗಡು ಅಂತೆಲ್ಲ, ತಗಡು ಮತ್ತೊಂದು ಇನ್ನೊಂದು. ಹೌದು, ನಾವು ತಗಡೆ ಏನಿವಾಗ ತಗಡೆ ಏನು? ಹಿಂಗೆ ಗಂಡ್ಸಲ್ಲ. ಹೌದು ಗುರು, ನಾನು ಗಂಡ್ಸ ಅಲ್ಲ ಅಂತ ಹೇಳ್ಕೊತೀನಿ. ಏನಿವಾಗ ನಾನು ಹೆಂಗ್ ಮಾತಾಡ್ತಾನೆ ನೋಡು, ನೋಡಿದ್ರೆ ಗೊತ್ತಾಗಲ್ವಾ? ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಅಯ್ಯೋ, ಅದು ನಾನೇ ನನ್ನ ಕೊಡುಗೆ ಅಂತ ಅಂದ್ಬಿಟ್ರೆ ನನ್ನೇನು ಸರ್ ಮಾಡಲಿ? ಸೊ ಬೇಡ. ಆದಾಗ ಅದಕ್ಕೆ ಯಾರು ಶ್ರಮಜೀವಿಗಳಿರ್ತಾರೆ ಅಥವಾ ಯಾರು ಶ್ರಮಿಸಿರ್ತಾರೆ ಅವರೇ ಸೀಲ್ ಹಾಕ್ಕೊಳ್ಳಿ, ಅದು ಯಾರು ಕೊಡುಗೆ ಅಂತ. ಅಲ್ಲ, ಮಾಹಿತಿ ಕೊಡೋದಾದ್ರೆ ಅದಕ್ಕೆ ಬೇಕಾಗಿದ್ದಂಥ ಸಾಕ್ಷಿಗಳನ್ನು ಕೊಡಬೇಕು. ನಂಬರ್ 1, ಕಾನೂನು ಪ್ರಕಾರವಾಗಿ ನಾನು ಹೇಳ್ತಿರೋದು. ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಆಮೇಲೆ ಯಾರು ನೋಡದೇ ಇರೋ ಸಕ್ಸಸ್ ಏನಲ್ಲ ಇದು. ಬೇಕಾದಷ್ಟು ನೋಡಿದ್ರು ಮಣ್ಣಿಗೆ ಹೋಗ್ಬಿಟ್ರು. ಹಳೆ ದಿವಸ ನಾನು ಹೋಗ್ಬೇಕಾಗಿರೋದು, ಎಲ್ಲರೂ ಹೋಗ್ಬೇಕಾಗಿರೋದು. ಯಾರು ಇಲ್ಲಿ ಗೂಟ ಹೊಡ್ಕೊಂಡಿನಿರಲ್ಲ, ನಾನು ನೋಡ್ಬಿಡ್ತೀನಿ ಯಾರು ಎಷ್ಟೆಷ್ಟು ವರ್ಷ ಅಲ್ಲಿ ಗೂಟ ಹೊಡ್ಕೊಂಡಿರ್ತಾರೆ. ಚಿತ್ರರಂಗದ್ದು ಸುದ್ದಿಗಳು ಚಿತ್ರಗಳಿಗಿಂತ ಬೇರೆದೇ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಎಪಿಸೋಡ್ ಚಿತ್ರದ್ದು ಬರ್ತಾ ಇಲ್ಲ, ಅದು ಯಾರು ಡಿಸ್ಕಷನ್ಗೆ ಬರ್ತಾ ಇಲ್ಲ. ಯಾವುದು ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ನಾನು ಮಾಡಿರೋದನ್ನ ಮಾಡಿದ್ದೀನಿ ಅಂತಾನೆ ಹೇಳ್ತೀನಿ. ಯಾವನಿಗೂ ಭಯ ಪಡಬೇಕಾಗಿಲ್ಲ. ಈ ಉಮಾಪತಿ ಅವನಿಗೂ ತಲೆನೂ ಕೆಡಿಸ್ಕೊಳ್ಳಲ್ಲ. ಗೌರವ ಇದ್ರೆ ಗೌರವ ಅದೇ ರೀತಿ ಇರ್ತದೆ, ಗೌರವ ಇಲ್ಲ ಅಂದ್ರೆ ನನ್ನ ಕಡೆಯಿಂದನೂ ಅಷ್ಟೇ ದೊಡ್ಡ ಮಟ್ಟದ ರಿಯಾಕ್ಷನ್ ಇರ್ತದೆ. ಅಲ್ಲೋಗ್ಬಿಟ್ಟು ಈ ಮಾತುಗಳನ್ನ ಆಡಿದ್ರೆ ಕತ್ತರಿಸಿ ಕತ್ತರಿಸಿ ಹಾಕು ರಸ್ತೆಗೆ ಅಂತಾರ. ಆಮೇಲೆ ಮಾತಿಗೆ ಅವಕಾಶನೇ ಇಲ್ಲ. ಹಾಗಾಗಿ ಹೇಗಾಗತ್ತದು ಅಂತ ಅವ್ರು ಹೇಳಬೇಕು. ಅವ್ರ ಅಧ್ಯಯನದ ಮೂಲಕ ಅವ್ರು ಹೇಳಬೇಕು. ಪಾಪ ಅದು ಅವ್ರಿಗೆ ಸರಿ ಹಾಗೆ ಇದೆ. ಮತ್ತೆ